ನಾನು ಬಂಗಾಳದ ಕಲ್ಲಿದ್ದಲು ಪಟ್ಟಿಯ ಹೃದಯ ಭಾಗದಲ್ಲಿರುವ ರಾಣಿಗಂಜ್ ಎಂಬ ಸ್ಥಳದಲ್ಲಿದ್ದೇನೆ. ಇದು ವಿಸ್ತೀರ್ಣದ ದೃಷ್ಟಿಯಿಂದ ಭಾರತದ 2ನೇ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪಗಳನ್ನು ಹೊಂದಿದೆ. ಈಗ ನಾನು ಇದೀಗ ನಿಂತಿರುವ ಸ್ಥಳವನ್ನು ಒಳಗೊಂಡಂತೆ ಈ ಪ್ರದೇಶದಲ್ಲಿ ಹಲವಾರು ತೆರೆದ ಕಲ್ಲಿದ್ದಲು ಗಣಿಗಳು ಅಥವಾ ಓಪನ್ ಪಿಟ್ ಕಲ್ಲಿದ್ದಲು ಗಣಿಗಳಿವೆ. ಬಂಗಾಳ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಟಿಎಂಸಿ ಮತ್ತು ಬಿಜೆಪಿ ನಡುವೆ ಕಲ್ಲಿದ್ದಲು ಒಂದು ಪ್ರಮುಖ ವಿವಾದದ ವಿಷಯವಾಗಿದೆ. 1777ನೇ ಇಸ್ವಿಯಲ್ಲಿ ಪಶ್ಚಿಮ ಬಂಗಾಳದ ರಾಣಿಗಂಜ್ನಲ್ಲಿ ಕಲ್ಲಿದ್ದಲಿನ ಮೊದಲ ಉತ್ಪಾದನೆ ಪ್ರಾರಂಭವಾಯಿತು ಮತ್ತು ಅದೇ ಕಲ್ಲಿದ್ದಲಿನಿಂದ ದೇಶದ ಕೈಗಾರಿಕಾ ಕ್ರಾಂತಿಯ ಬೆಂಕಿ ಹೊತ್ತಿಕೊಂಡಿತು. ಆದರೆ ಆ ಕಪ್ಪು ವಜ್ರದ ಹೊಳಪು ರಾಜಕೀಯ ಚಕ್ರವ್ಯೂಹದಲ್ಲಿ ಕಳೆದುಹೋಯಿತು. ನಂತರ 2011 ಬಂತು. ನೀರು, ಅರಣ್ಯ, ಭೂಮಿಯನ್ನು ನಾಶ ಮಾಡುವುದರ ಜೊತೆಗೆ ಖೋಖಾ ಬಾಬು ಅವರ ಕುಟುಂಬವು ಕಲ್ಲಿದ್ದಲು ಕಳ್ಳಸಾಗಣೆಯನ್ನೂ ಸಹ ತಮ್ಮ ಕುಟುಂಬದ ವ್ಯವಹಾರವಾಗಿ ಅಭಿವೃದ್ಧಿಪಡಿಸಿಕೊಂಡಿತು. ಬೇನಾಮಿ ಗಣಿಯಿಂದ ಬಿಜೆಪಿ ಹಣ ಸಂಪಾದಿಸುತ್ತದೆ ಮತ್ತು ತೃಣಮೂಲವನ್ನು ಕಳ್ಳರೆಂದು ಕರೆಯುತ್ತದೆ. ಎಲ್ಲಾ ಪಾಪಗಳನ್ನು ನಂದ್ ಘೋಷ್ ತೃಣಮೂಲದ ಹೆಸರಿಗೆ ಹಾಕಿ ಬಿಜೆಪಿ ಬೋಸ್ ಸಾಧುವೇಷ ಧರಿಸಿದ್ದಾರೆ. ಆದರೆ ರಾಜಕೀಯ ಪ್ರದರ್ಶನ ಮತ್ತು ಕಿತ್ತಾಟದಾಚೆ ಈ ಪ್ರದೇಶದಲ್ಲಿ ನಡೆಯುವ ಈ ಸಂಪೂರ್ಣ ಕಲ್ಲಿದ್ದಲು ಗಣಿಗಾರಿಕೆ ಕಾರ್ಯಾಚರಣೆಗೆ ಒಂದು ಮಾನವೀಯ ಬೆಲೆ ಇದೆ. ನಾನು ಇದೀಗ ಹರಿಶ್ಪುರ್ ಎಂಬ ಹಳ್ಳಿಯಲ್ಲಿದ್ದೇನೆ ಮತ್ತು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಈ ಹಳ್ಳಿಯ ಅನೇಕ ಮನೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡವು. ಈಗ ಇದು ಅನೇಕ ವೃತ್ತಪತ್ರಿಕೆಗಳ ಲೇಖನಗಳಲ್ಲಿ ಮತ್ತು ಬಹಳಷ್ಟು ದೂರದರ್ಶನ ವರದಿಗಳಲ್ಲಿ ಕಾಣಿಸಿಕೊಂಡಿದೆ. ಮತ್ತು ಇಂದು ನಾನು ಇಲ್ಲಿದ್ದಾಗ ಘಟನೆ ನಡೆದ ದಿನದಿಂದ ಅದು ಹೇಗಿತ್ತೋ ಹಾಗೆಯೇ ಇದೆ. ಈಗ ನೀವು ಈ ಮನೆಯನ್ನು ನೋಡಿದರೆ ಇದರಲ್ಲಿ ದೊಡ್ಡ ಬಿರುಕುಗಳಿವೆ. ಇದು ವಾಸಯೋಗ್ಯವಲ್ಲ. ಮತ್ತು ಈ ಗ್ರಾಮದಲ್ಲಿ ಇತರ ಮನೆಗಳಲ್ಲೂ ಇದೇ ರೀತಿಯ ಬಿರುಕುಗಳು ಬಂದಿವೆ ಎಂದು ನಮಗೆ ಹೇಳುವವರು ಅನೇಕರಿದ್ದಾರೆ. ಹಾಗಾಗಿ ನಾನು ಈಗ ಹರೀಶ್ಪುರ್ ಗ್ರಾಮದೊಳಗೆ ಈ ಸಜ್ಜನರೊಂದಿಗೆ ನಡೆಯುತ್ತಿದ್ದೇನೆ. ಅವರು ನಮಗೆ ತಮ್ಮ ಮನೆಯನ್ನು ತೋರಿಸಿ ಏನಾಗಿದೆ ಎಂದು ಹೇಳಲು ಬಯಸುತ್ತಾರೆ. ತೋರಿಸಿ ದಾದಾ, ಒಂದು ಬಾರಿ. ಎಷ್ಟು ಬಿರುಕು ಬಿಟ್ಟಿದೆ. ಇದೆಲ್ಲ ಬಿರುಕು ಬಿಟ್ಟಿದೆ ಮತ್ತು ಈ ಮನೆ ಪೂರ್ತಿಯಾಗಿ ಕುಗ್ಗಿದೆ. ಹಾಗಾಗಿ ಇದೇ ಇಲ್ಲಿರುವ ಸಂಪೂರ್ಣ ಗ್ರಾಮ. ಮತ್ತು ದಾದಾ ಈಗಷ್ಟೇ ನಮಗೆ ಹೇಳುತ್ತಿದ್ದ ಹಾಗೆ ಅನೇಕ ಮನೆಗಳಲ್ಲಿ ಅನೇಕ ಬಿರುಕುಗಳಿವೆ. ಮೃಣ್ಮಯಿ, ನಿಮಗೆ ಇದನ್ನೂ ತೋರಿಸಬಲ್ಲರಾದರೆ ಗೋಡೆಯಲ್ಲಿ ಮತ್ತೊಂದು ಬಿರುಕು. ಮತ್ತು ನಾನು ನಿಮಗೆ ಇನ್ನೂ ಕೆಲವು ದೃಶ್ಯಗಳನ್ನು ತೋರಿಸಲು ಈ ಮನೆಗೆ ಪ್ರವೇಶಿಸುತ್ತಿದ್ದೇನೆ. ಇದೆಲ್ಲವೂ ನೀವು ನೋಡುತ್ತಿರುವಂತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಮತ್ತು ನಿಜವಾಗಿಯೂ ವಾಸಕ್ಕೆ ಯೋಗ್ಯವಾಗಿಲ್ಲ. ಮತ್ತು ಈ ಗ್ರಾಮದಲ್ಲಿ ಕೇವಲ ಒಂದೇ ಮನೆಯಲ್ಲ, ಈ ರೀತಿಯ ಬಿರುಕುಗಳು ಬಂದಿರುವ ಅನೇಕ ಮನೆಗಳಿವೆ. ನೀವುಗಳು ವೋಟ್ ಹಾಕಲು ಬಯಸುವುದಿಲ್ಲ ಎಂದು ನನಗೆ ಹೇಳುತ್ತಿದ್ದರು. ಹೀಗೇಕೆ? ವೋಟ್ ಹಾಕಲು ಇಷ್ಟಿಲ್ಲ. ನಮ್ಗೆ ಯಾರೂ ವ್ಯವಸ್ಥೆ ಮಾಡ್ತಿಲ್ಲ. ನೀವೇ ನೋಡ್ತಿದ್ದೀರಲ್ಲ ಮನೆಯ ಸ್ಥಿತಿ ಹೇಗಿದೆ ಅಂತ. ಆ ಮನೆಯಲ್ಲಿ ಮನುಷ್ಯರು ವಾಸಿಸಲು ಯೋಗ್ಯವಾಗಿಲ್ಲ. ಅವರೆಲ್ಲ ಎಲ್ಲವನ್ನೂ ಬಿಟ್ಟು ಹೊರಟೋದ್ರು. ಏನ್ ಮಾಡೋದು? ಈಗ ಇಷ್ಟೊಂದು ನಾಯಕರಿದ್ದಾರೆ, ಎಲ್ಲರೂ ನಾವು ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದೇವೆ ಮತ್ತು ಎಲ್ಲರಿಗೂ ಪುನರ್ವಸತಿ ಕಲ್ಪಿಸುತ್ತೇವೆ ಅಂತ ಹೇಳುತ್ತಾರೆ. ಅದನ್ನೇ ನಾನು ಹೇಳ್ತಿದ್ದೆ. ಮಾಸ್ಟರ್ ಪ್ಲಾನ್ ಅನ್ನು 6 ವರ್ಷಗಳಿಂದ ಮಾಡುತ್ತಲೇ ಇದ್ದಾರೆ. ಯಾವುದೇ ವ್ಯವಸ್ಥೆ ಆಗುತ್ತಿಲ್ಲ. ಹಾಗೆ ಸಬೂಬು ಹೇಳಿ ಹೇಳಿ ನೂಕುತ್ತಿದ್ದಾರೆ. ಯಾವ ನಾಯಕರ ಮೇಲೆ ನಿಮಗೆ ಹೆಚ್ಚು ವಿಶ್ವಾಸವಿದೆ, ಬಿಜೆಪಿ ಅಥವಾ ಟಿಎಂಸಿ? ನೋಡಿ, ಈಗ ಸರ್ಕಾರದಲ್ಲಿ ಇರೋದು ಟಿಎಂಸಿ. ಟಿಎಂಸಿಯನ್ನು 6 ವರ್ಷ ನೋಡಿದ್ದಾಯ್ತು. ಈಗ ನೋಡಿ, ಮತ್ತೆ ವೋಟ್ ಬರ್ಲಿದೆ. ಈಗ ಯಾವುದೋ ಪಾರ್ಟಿ ಬರುತ್ತೆ. ಯಾವುದೂ ಸರಿಯಿಲ್ಲ. ತೃಣಮೂಲ್ನೂ ಬರಲ್ಲ, ಬಿಜೆಪಿನೂ ಬರಲ್ಲ. ಯಾವುದೂ ಸರಿಯಿಲ್ಲ. ನಿಮ್ಮ ಪ್ರಕಾರ ಯಾರು ಬರಬೇಕು ಅಂದ್ರೆ ನಿಮಗೆ ಸ್ವಲ್ಪ ಲಾಭ ಆಗೋ ಹಾಗೆ? ನೋಡಿ, ಯಾವ ಪಾರ್ಟಿ ಬಂದ್ರೂ ಪರಿಸ್ಥಿತಿ ಹೀಗೇ ಇರುತ್ತೆ. ಹೀಗ್ಯಾಕೆ ಹೇಳ್ತಾ ಇದ್ದೀರಾ? ಅಂದ್ರೆ ನಮಗೆ 6 ವರ್ಷ ಕಳೆದೋಗಿದೆ. ಯಾವ ಪಾರ್ಟಿಯೂ ವ್ಯವಸ್ಥೆಗಾಗಿ ಬಂದು ನಿಲ್ಲುವುದಿಲ್ಲ. ಹಾಗಾಗಿ ಹಾಗೇ ಆಗುತ್ತೆ. ಎಲೆಕ್ಷನ್ ಟೈಮ್ ಅಂತ ಎಲ್ಲರೂ ಬರ್ತಾ ಇದ್ದಾರೆ. ಎಲೆಕ್ಷನ್ ಮುಗೀತಷ್ಟೇ ಹರೀಶ್ಪುರ್ ಹೇಗಿತ್ತೋ ಹಾಗೆ ಉಳಿಯಿತು. ನೋಡೋಕ್ಕೂ ಬರಲ್ಲ ಯಾರೂ ಕೂಡ ನೋಡೋಕೆ ಬರಲ್ಲ. ಈಗ ಸರ್ಕಾರವು ಪರಿಹಾರ ಮತ್ತು ಪುನರ್ವಸತಿಗಾಗಿ ಯಾವುದೇ ಪ್ರಯತ್ನ ಮಾಡಿಲ್ಲ ಅಂತೇನಿಲ್ಲ. ಸಮಸ್ಯೆ ಏನೆಂದರೆ ಅದರಲ್ಲಿ ಹೆಚ್ಚಿನದು ಕಾಗದದ ಮೇಲಿದೆ ಎಂದು ತೋರುತ್ತದೆ. ಈಗ ನಾನು ವಿಜಯನಗರ ಎಂಬ ಸ್ಥಳದಲ್ಲಿದ್ದೇನೆ. ಇದು ಭೂಕುಸಿತದಿಂದ ಮನೆಗಳು ಬಾಧಿತವಾದ ಅಥವಾ ಮನೆಗಳಲ್ಲಿ ಬಿರುಕುಗಳು ಉಂಟಾದ ಅನೇಕ ಜನರಿಗೆ ಪುನರ್ವಸತಿ ಕಲ್ಪಿಸಬೇಕಾಗಿದ್ದ ಒಂದು ಪ್ರದೇಶವಾಗಿದೆ. ಆದರೆ ಇದು ಅಕ್ಷರಶಃ ಒಂದು ಭನಗುಡುವ ಪಟ್ಟಣ. ನಾನು ಯಾರೂ ವಾಸಿಸದ ಈ ಪೂರ್ಣಗೊಳ್ಳದ ಕಟ್ಟಡಗಳಿಂದ ಸುತ್ತುವರೆದಿದ್ದೇನೆ ಮತ್ತು ಈ ಎಲ್ಲಾ ಸಮೂಹಗಳಾದ್ಯಂತ ಇದೇ ಪರಿಸ್ಥಿತಿ ಇರುವಂತೆ ತೋರುತ್ತದೆ. ಈಗ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಾದ ಟಿಎಂಸಿ ಮತ್ತು ಬಿಜೆಪಿ ಎರಡೂ ತಮ್ಮಿಂದಾಗಿಯೇ ಈ ರೀತಿಯದ್ದು ನಡೆಯುತ್ತಿದೆ ಎಂದು ಹೇಳಿಕೊಂಡು ಈ ಸಂಪೂರ್ಣ ಪ್ರಯತ್ನವನ್ನು ಪ್ರಚಾರ ಮಾಡಿವೆ. ಪ್ರಶ್ನೆ ಏನೆಂದರೆ, ಈ ರೀತಿಯ ಯೋಜನೆಗಳು ಅಪೂರ್ಣವಾಗಿ ಅಥವಾ ಪೂರ್ಣಗೊಳ್ಳದೆ ಉಳಿದಾಗ ಏನಾಗುತ್ತದೆ? ಈಗ ಜನರು ವಾಸಿಸುತ್ತಿರುವ ಕೆಲವು ಸಮೂಹಗಳಿವೆ ಮತ್ತು ನಾನು ಅವರೊಂದಿಗೆ ಮಾತನಾಡಲಿದ್ದೇನೆ ಮತ್ತು ಅವರು ಇಲ್ಲಿಗೆ ಯಾವಾಗ ಬಂದರು ಮತ್ತು ಈ ಅವಶೇಷಗಳ ಮಧ್ಯೆ ಹಾಗೆ ಕರೆಯುವುದಾದರೆ ಅವರು ಹೇಗೆ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಎಂಬುದರ ಬಗ್ಗೆ ಅವರಿಂದ ತಿಳಿದುಕೊಳ್ಳಲಿದ್ದೇನೆ. ಹೊರಗಡೆ ಇದ್ದಾಗ ಹೇಗೋ ಕೆಲಸ ಮಾಡಿಕೊಂಡು ಎಲ್ಲವನ್ನೂ ನಿಭಾಯಿಸುತ್ತಿದ್ದೆವು. ನಮ್ಮ ಸ್ವಂತ ಜಾಗದಲ್ಲಿ ನಮ್ಮದೇ ಆದ ಸ್ವಾತಂತ್ರ್ಯ ಇರುತ್ತದೆ. ಹೇಗೆಂದ್ರೆ ನಮ್ಮ ಸ್ವಂತ ಜಾಗದಲ್ಲಿ ನಮ್ಮದೇ ಆದ ಸ್ವಾತಂತ್ರ್ಯ ಇರುತ್ತದೆ. ಇಲ್ಲಿಗೆ ಬಂದ ಮೇಲೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಅದರ ಮೇಲೆ
ಕೆಲಸ ಕಾರ್ಯ ಏನೂ ನಡೆಯುವುದಿಲ್ಲ. ಯಾರದಾದರೂ ಮನೆಯಲ್ಲಿ ಊಟವಿದ್ದರೆ ಇನ್ನೊಬ್ಬರ ಮನೆಯಲ್ಲಿ ಇರುವುದಿಲ್ಲ. ಹೀಗೆಯೇ ಎಲ್ಲವೂ ನಡೆಯುತ್ತಿದೆ. ಈಗಂತೂ ಚುನಾವಣೆ ಬರ್ತಾ ಇದೆ. ತುಂಬಾ ನಾಯಕರು ತುಂಬಾ ವಾಗ್ದಾನಗಳನ್ನು ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಅಂತೂ ಬಹಳಷ್ಟು ಹೇಳ್ತಾರೆ, ಆದ್ರೆ ಆಗೋದಿಲ್ಲ. ಸದ್ಯಕ್ಕಂತೂ ರಸ್ತೆಯ ಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಹೇಳೋ ಹಾಗಿಲ್ಲ. ಎಲ್ಲೆಂದರಲ್ಲಿ ಟೊಟೊ ಉರುಳುತ್ತೆ, ಬೈಕ್ ಉರುಳುತ್ತೆ, ಯಾರಾದ್ರೂ ಮಗುನ ಎತ್ಕೊಂಡು ಬಿದ್ದು ಹೋಗ್ತಾರೆ. 3/5/2011 ಘಟನೆ ನಡೆದಿತ್ತು ಸರ್. ಸರಿ. ರಾತ್ರಿ ಬೆಳಿಗ್ಗೆ 3:45 ಗಂಟೆಗೆ ನಮ್ಮ ಚಿಕ್ಕ ಮಗಳಿಂದ ಸೋದರನ ಮಗಳು ಓಡೋಡಿ ಬಂದಳು. ಚಿಕ್ಕಪ್ಪ ಬಸ್ಸು ಪೂರ್ತಿ ಕೆಳಗೆ ಹೋಗಿದೆ. ಕೆಳಗೆ ಬಸ್ಸು ಜಾಗ ಬಹಳ. ನಾನು ಹಾನಿಯಾಗಿದೆ ಸರ್. ಅದಕ್ಕೆ ನಾವು ಕೂಡ ಬೆಳಿಗ್ಗೆ ಎದ್ದು ಓಡಿ ಹೋಗಿ ನೋಡ್ತೀವಿ. ಅಬ್ಬಬ್ಬಾ, 4 ಕಡೆ ಹೊಗೆ ಆಗ್ತಾ ಇದೆ. ಹೆಣ್ಣು ಮಗು ಇದೆ. ಇದು ಆದ ಎಷ್ಟು ವರ್ಷದ ನಂತರ ನೀವು ಇಲ್ಲಿಗೆ ಬಂದಿರಿ ಬಾಬಾ? 3/5/2000 ಘಟನೆ ನಡೆದಿತ್ತು ಸರ್. ಮತ್ತು ನಮಗೆ ಸಿಕ್ಕಿದ್ದು 2022 ಮಾರ್ಚ್ನಲ್ಲಿ ಸಿಕ್ಕಿದ್ದು. 10 ವರ್ಷ ನೀವು ಹೇಗೆ ಇದ್ದೀರಿ? ಸರ್, ಹೇಗೋ ಅಲ್ಲಿ ಜೀವನ ಸಾಗಿಸುತ್ತಿದ್ದೆವು ಅಲ್ವಾ. ಯಾರಿಗೂ ಸರಿಯಾದ ಮನೆ ಇರಲಿಲ್ಲ. ಎಲ್ಲರೂ ಮರದ ಕೆಳಗೆ ವಾಸಿಸುತ್ತಿದ್ದರು. ಸರ್, ಕೆಲವರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ಈ ರೀತಿ ತಮ್ಮ ಜೀವನ ಸಾಗಿಸುತ್ತಿದ್ದರು. ಇದನ್ನು ಹೇಳಿ ನಾವು ನೋಡ್ತಾ ಇದ್ದೀವಿ, ನೀವು ಈ ಕಡೆ ಸ್ವಲ್ಪ ನೆಲೆಸಿದ್ದೀರಿ. ಈ ಉಳಿದ ಮನೆಗಳು ಹಾಗೆಯೇ ಬಿದ್ದಿವೆ. ಇಲ್ಲೂ ನಾವು ನೋಡ್ತಾ ಇದ್ದೀವಿ, ಫಿನಿಶ್ ಆಗಿಲ್ಲ. ಏನಿದು ಪೂರ್ತಿ ಪರಿಸ್ಥಿತಿ? ಇದಕ್ಕೆ ರೀಸನ್ ಏನಂದ್ರೆ ಸರ್, ತುಂಬಾ ಜನ ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡಿದ್ರು. ಆದರೆ ಇಲ್ಲಿನ ವಾತಾವರಣ ನೋಡಿ ಅವರು ಇಲ್ಲಿಗೆ ಬರಲು ಇಷ್ಟಪಡ್ತಿಲ್ಲ. ಮತ್ತು ನಮಗೆ ಇಲ್ಲಿಗೆ ಶಿಫ್ಟಿಂಗ್ ಮಾಡುವುದಾಗಿ ತುಂಬಾ ವಾಗ್ದಾನ ಮಾಡಿದ್ರು. ತುಂಬಾ ಫಾರ್ಮ್ಯಾಲಿಟಿ ಪ್ರೊವೈಡ್ ಮಾಡುವುದಾಗಿ ವಾಗ್ದಾನ ಮಾಡಿದ್ರು. ತುಂಬಾ ಸೌಲಭ್ಯ ಕೊಡುವುದಾಗಿ ಹೇಳಿದ್ರು. ಆದರೆ ಇದರಲ್ಲಿ ಯಾವುದೇ ಫಾರ್ಮ್ಯಾಲಿಟಿ ಸಿಗಲಿಲ್ಲ. ನಮ್ಮನ್ನು ಸುಮ್ಮನೆ ಎತ್ತಿಕೊಂಡು ಬಂದು ಇಲ್ಲಿಗೆ ಶಿಫ್ಟಿಂಗ್ ಮಾಡಿದ್ದಾರೆ. ಬಹಳಷ್ಟು ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಲಾಗಿದೆ. ಮತ್ತು ಇಲ್ಲಿಗೆ ಬಂದ ಮೇಲೆ ನಮಗೆ ಇನ್ನೂ ಸಮಸ್ಯೆ ಹೆಚ್ಚಾಗಿದೆ ಎಂದು ನಾವು ಹೇಳುತ್ತೇವೆ ಸರ್. ಹೀಗೇಕೆ? ಯಾಕೆಂದ್ರೆ ನಾವು ಎಲ್ಲಿದ್ದೆವೋ ಅಲ್ಲಿ ನೀರು, ವಿದ್ಯುತ್ ಸೌಲಭ್ಯ ಬಹಳ ಇತ್ತು. ಇಲ್ಲಿಗೆ ಬಂದ ಮೇಲೆ ನೀರಿನ ಸೌಲಭ್ಯ ಮೊದಲಿಗೆ ಬಹಳ ಸಮಸ್ಯೆಯಾಗಿತ್ತು. ಈಗ ಸ್ವಲ್ಪ ಬಗೆಹರಿದಿದೆ. ಆದರೆ ವಿದ್ಯುತ್ ಸಮಸ್ಯೆ ಇನ್ನೂ ಇದೆ. ಎಲ್ಲರಿಗೂ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ. ನಮ್ಮಿಂದ ಮುಂದೆ ಹೋಗಲೂ ಆಗುತ್ತಿಲ್ಲ, ಹಿಂದೆ ಬರಲೂ ಆಗುತ್ತಿಲ್ಲ. ಹೇಳ್ತಾರಲ್ಲ, ನುಂಗಲೂ ಆಗದೆ ಉಗುಳಲೂ ಆಗದೆ ಅಂತ. ಅದೇ ತರದ ಜೀವನ ನಮ್ಮದು ಇಲ್ಲಿ ಆಗಿದೆ. ನಮ್ಮ ವೀಕ್ಷಕರಿಗಾಗಿ ಇದನ್ನು ವಿವರಿಸಿ, ಮೊದಲು ಹೇಗೆ ಭಿನ್ನವಾಗಿತ್ತು ಅಂತ. ನೀವು ಫ್ಲಾಟ್ನಲ್ಲಿ ಅಲ್ಲದೆ ಹಳ್ಳಿಯಲ್ಲಿದ್ದಾಗ ಹೇಗೆ ಭಿನ್ನವಾಗಿತ್ತು? ಹಳ್ಳಿಯಲ್ಲಿ ನಮಗೆ ಎಲ್ಲದಕ್ಕೂ ಸೌಲಭ್ಯವಿತ್ತು ಸರ್. ನೋಡಿ, ಅಲ್ಲಿ ನಮ್ದೇ ಜಾಗ ಇತ್ತು, ಎಲ್ಲದಕ್ಕೂ ಸೌಲಭ್ಯ ಇತ್ತು. ಮತ್ತು ಇಲ್ಲಿಗೆ ಬಂದ ಮೇಲೆ ನೋಡಿ, ನಮ್ಮನ್ನು ಹೊರಗಿನಿಂದ ತಂದು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿನ ಜನ ಕೂಡ ನಾವು ಹೊರಗಿನವರು ಅಂತ ಅಂದುಕೊಳ್ತಾರೆ. ನಮಗೆ ಯಾರೂ ಬೆಲೆ ಕೊಡುವುದಿಲ್ಲ. ಕಲ್ಲಿದ್ದಲು ಒಂದು ದೊಡ್ಡ ಉದ್ಯಮ. ಇದು ಭಾರೀ ಕೈಗಾರಿಕೆಗಳಿಂದ ಹಿಡಿದು ನಮ್ಮ ರಾಷ್ಟ್ರೀಯ ಗ್ರಿಡ್ವರೆಗೆ ಎಲ್ಲದಕ್ಕೂ ಶಕ್ತಿ ನೀಡುತ್ತದೆ. ಆದರೆ ಬಹುಶಃ ಈ ಕಲ್ಲಿದ್ದಲನ್ನು ಹೊರತೆಗೆಯಲು ಯಾರ ಮನೆಗಳನ್ನು ಟೊಳ್ಳಾಗಿಸಲಾಗಿದೆಯೋ ಅವರ ಜೀವನದಲ್ಲಿನ ಮೂಲಭೂತ ಘನತೆಗೆ ಶಕ್ತಿ ತುಂಬಲು ಅದಕ್ಕೆ ಸಾಧ್ಯವಾಗಿಲ್ಲ. ಈಗ ಬಂಗಾಳದಲ್ಲಿ ಮುಂದೆ ಯಾರು ಸರ್ಕಾರ ರಚಿಸುತ್ತಾರೋ ಅವರು ಈ ಪ್ರದೇಶದಲ್ಲಿ ಜಾರಿಯಲ್ಲಿರುವ ಎಲ್ಲಾ ಯೋಜನೆಗಳು ಕಾಗದದ ಮೇಲಷ್ಟೇ ಉಳಿಯದೆ ವಾಸ್ತವದಲ್ಲಿ ಜಾರಿಯಾಗುವಂತೆ ಖಚಿತಪಡಿಸಿಕೊಳ್ಳುವುದು ಉತ್ತಮ.